ಅಪರಿವಾರ್ಯ ಅನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದ್ರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ಶರಣಜೀವಿಗಳಾದಂತಹ ಹಿರಿಯರಾದ ಲೋಕಾಪುರದ ಶರಣರಾದ ಅಣ್ಣಪ್ಪ ಪಡಸಲಿಗೆ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ನಾನು ಸರಿಯಾಗಿ ಕೇಳ್ತಾ ಇಲ್ಲ ಅಣ್ಣಪ್ಪ, ಸರಿಯಾಗಿ ನೆಟ್ವರ್ಕ್ ಇದ್ದಲ್ಲಿ ಬಾ. ಹಾ ಹೇಳ್ರಿ. ಕೈಲಾಸವೆಂಬ ಇಡೀ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತೂ ಅನಾರು ರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ನಿಮ್ಮ ಸತ್ಯ ಶರಣರ ಸುಳು ತೋರುತ್ತಲೇ ಇದೆ ಅಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಮ್ಯನೆಂಬ, ನಿಮ್ಮ ಶರಣ ಬಸವಣ್ಣನ ಕಾಮ್ಯನೆಂಬ, ತವಕಾಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತೂ ಅನಾರು ಬಲ್ಲರಯ್ಯ. ಇಂತು ಅನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸ ನುಡಿ ಹಸನಾಯಿತು. ಶರಣಾರ್ಥಿ ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಶರಣ ಜೀವಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಗುರುಗಳಾದ ಎಂ.ಜಿ. ಮುಳ್ಕೂರ್ ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವ ಅಮೃತವನ್ನ ದಯಪಾಲಿಸಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯಾರ್ ಮಠಪತಿ ಗುರುಗಳಲ್ಲಿ ಹಾಗೂ ಪೊಲೀಸ್ ಪಾಟೀಲ್ ಗೌಡರಲ್ಲಿ ಹಾಗೂ ಇಲ್ಲಿ ನೆರೆದ ಎಲ್ಲ ಹಿರಿಯರಿಗೆ ತಂದೆ ತಾಯಿಗಳಿಗೆ ಶರಣಾರ್ಥಿ. ಆರೋಗ್ಯದ ಕುರಿತು ಕಳೆದ ಒಂದು ತಿಂಗಳಿಂದ ನಾವು ಮಾತಾಡ್ತಾ ರಾಜಸಿಕ ಆಹಾರದ ಕುರಿತು ಚಿಂತನೆಯನ್ನು ಆಗಲೇ ಹೋದ ವಾರದಿಂದ ಶುರು ಮಾಡಿದ್ದೀವಿ. 3 ದಿವಸದಿಂದ ಹೆಚ್ಚು ಕಡಿಮೆ ನಾವು ಹಾಲಿನ ಬಗ್ಗೆ ವಿಚಾರ ಮಾಡಿದ್ದೀವಿ. ರಾಜಸಿಕ ಆಹಾರದಲ್ಲಿ ತಮಗೀಗಾಗಲೇ ಹೇಳಿದ ಹಾಗೆ ಒಂದು 5 ಗುಂಪುಗಳನ್ನು ನಾವು ಮಾಡಿ ಭೂಮಿಯ ಕೆಳಗೆ ಬೆಳೆದ ತರಕಾರಿಗಳ ಬಗ್ಗೆ, ಗಡ್ಡೆ ಗೆಣಸುಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೀವಿ. ಅದರಲ್ಲಿ ಕೆಲವು ಸಾತ್ವಿಕ ಬರೋದನ್ನು ನೋಡಿದ್ದೀವಿ. ಉದಾಹರಣೆಗೆ ಗಜ್ಜರಿಯನ್ನು, ಅದು ಭೂಮಿ ಕೆಳಗಡೆ ಬೆಳೆದರೂ ಅದು ಸಾತ್ವಿಕ ಅಂತ ನೋಡಿದ್ದೀವಿ. ಅದಾದಮೇಲೆ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ, ಹೋಲ್ಸಮ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಿಸ್ ಅಂತ, ಅವುಗಳ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದು ರಾಜಸಿಕದಲ್ಲಿ ಬರುತ್ತೆ. ಅಂದರೆ ಮೇಲೆ ಸಿಪ್ಪೆ ಸಮೇತ ಇದ್ದರೆ, ತೌಡಿನ ಸಮೇತ ನಾವು ತಗೋತಾ ಇದ್ದರೆ ಅದು ರಾಜಸಿಕದಲ್ಲಿ ಕ್ಯಾಟಗರಿನಲ್ಲಿ ಬರುತ್ತೆ. ಅದಾದಮೇಲೆ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅಂತ, ಅದರ ಬಗ್ಗೆ ಚಿಂತನೆ ಮಾಡಿದೆವು. ಅದರಲ್ಲಿ ಯಾವ್ಯಾವುದು ಬರ್ತದಂತ. ರಾಜಸಿಕೂ ನಮಗೆ ಬೇಕಾಗುತ್ತೆ ಆಹಾರ, ಬರೀ ಸಾತ್ವಿಕ ಅಂತಿಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ, ಬ್ಲಡ್ಡಲ್ಲಿ 30% ಅಸಿಡಿಕ್ ಇರಿದೆ. ಆಲ್ಕಲೈನು 70% ಇದೆ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. 70%ದಷ್ಟು ಆಲ್ಕಲೈನ್ ನಮ್ಮ ರಕ್ತದಲ್ಲಿರ್ತಕ್ಕಂಥದ್ದು. ಅಸಿಡಿಕ್ ಬ್ಲಡ್ ಇರೋದು 30%. ಹಾಗಾಗಿ ಅಸಿಡಿಕ್ ಫುಡ್ಡೂ ನಮಗೆ ಬೇಕಾಗುತ್ತೆ. ಇದು ಸಹಿತ ಬೇಡ ಅಂತಿಲ್ಲ. ಬಟ್ ಈ 40 ವರ್ಷ ಆದಮೇಲೆ ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ರಿಸ್ಟ್ರಿಕ್ಟ್ ಮಾಡಬೇಕಂತ. ಮೊದಲೇ 40 ವರ್ಷದೊಳಗಡೆ ಬೇಕಷ್ಟು ತಿನ್ಬೋದು. 40 ವರ್ಷ ಆದಮೇಲೆ ಅದನ್ನು ಕಡಿಮೆ, ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹುಷಾರಿಲ್ಲ, ಕಾಯಿಲೆ ಬಂದಾಗ ಕಂಪ್ಲೀಟ್ ನಾವು ಸಾತ್ವಿಕ ಆಹಾರಕ್ಕೆ ಬರಬೇಕಾಗತ್ತೆ. ಅದರಲ್ಲಿ
ಮೂರನೇದು ನಾವು ಫ್ರೂಟ್ಸು, ಒಣಹಣ್ಣು ಮತ್ತು ನಟ್ಟುಗಳನ್ನು ನೋಡಿದ್ವಿ. ನಂತರ ನಾಲ್ಕನೇದು ಹಾಲಿನ ಬಗ್ಗೆ ದೀರ್ಘ ಚರ್ಚೆ ಮಾಡಿದ್ವಿ. ಐದನೇದು ಕೊನೆಯದು ಇವತ್ತು ಜೇನುತುಪ್ಪ. ಜೇನುತುಪ್ಪ ಬಹಳ ಒಳ್ಳೆಯದು. ಆಯುರ್ವೇದದ ಎಲ್ಲ ಮೆಡಿಸಿನ್ಗಳನ್ನು ಈ ಜೇನುತುಪ್ಪದಿಂದ ಕೊಡ್ತಾರೆ. ಜೇನುತುಪ್ಪದಲ್ಲಿ ಹಾಕಿ ಜೇನುತುಪ್ಪ ನೆಕ್ಕಿಸ್ಬಿಟ್ಟು ಆಮೇಲೆ ಕೊಡೋದನ್ನು ನೋಡ್ತಾ ಇದ್ದೀವಿ. ಜೇನುತುಪ್ಪ ನಾವು ನೋಡ್ಬೋದು, ಅದು ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ತಾರೆ ಫುಡ್ಡು. ಅಂದ್ರೇನು, ಜೇನು ಹುಳುಗಳು ಮಕರಂದವನ್ನು ಹೀರ್ಕೊಂಡು ಬಂದು ಅದು ವಾಂತಿ ಮಾಡುತ್ತೆ. ವಾಂತಿ ಮಾಡಿದರೂ ಪರವಾಗಿಲ್ಲ, ಅದನ್ನು ನಾವು ಅಭಿಷೇಕಕ್ಕೆ ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಬಳಸ್ತಾ ಇರ್ತಾರೆ. ಈ ಪಂಚಾಮೃತ ಮಾಡೋ ಸಂದರ್ಭದಲ್ಲಿ ಜೇನುತುಪ್ಪವನ್ನು ಸಹಿತ ಒಂದು ಉಪಯೋಗಿಸ್ತಾರೆ. ತೊಂದರೆ ಇಲ್ಲ. ಜೇನು ನೊಣಗಳು ಸಂಗ್ರಹ ಮಾಡಿ ಬಂದು ಇಲ್ಲಿ ವಾಂತಿ ಮಾಡಿದರೂ ಅದು ತಕ್ಷಣಕ್ಕೆ ನಮ್ಮ ಬ್ಲಡ್ಡಿಗೆ ಒಳಗಡೆ ಹೋಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಜೇನುತುಪ್ಪ ಔಷಧಿ ರೂಪದಲ್ಲಿ ನಾವು ಬಳಸಬಹುದು. ನಾವೇನಾದರೂ ಜ್ಯೂಸ್ ಕುಡಿಬೇಕತ್ತಿದ್ರೆ ನಾವು ಸಕ್ಕರೆ ಹಾಕೋ ಬದಲಿ, ಸಕ್ಕರೆ ಏನನ್ನೋದು ನೆಕ್ಸ್ಟ್ ಕ್ಯಾಟಗರಿನಲ್ಲಿ ಬರುತ್ತೆ, ತಾಮಸಿಕದಲ್ಲಿ ಬರುತ್ತೆ. ಅದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ. ಅದರ ಸಕ್ಕರೆ ಒಂದು ಪುರಾಣವನ್ನು ಮುಂದಿನ ಇದರಲ್ಲಿ ಚಿಂತನೆ ಮಾಡೋಣ. ಈ ಜೇನುತುಪ್ಪ ಮತ್ತು ಬೆಲ್ಲ ಯಾವುದೇ ಒಂದು ಜ್ಯೂಸನ್ನು ಕುಡಿಯೋಕ್ಕೆ ಅದು ಬಹಳ ಒಳ್ಳೆಯದು. ಹಾಗಾಗಿ ಈ ಜೇನುತುಪ್ಪವನ್ನು ನಾವು ಜ್ವರ ಬಂದಾಗ ನೀವು ಜೇನುತುಪ್ಪ, ನಿಂಬೆಹಣ್ಣು, ಜೇನುತುಪ್ಪ ನೀರಿನಲ್ಲಿ ಇರ್ರಿ. ಜ್ವರ 1 ದಿವಸ 2 ದಿವಸ ಇರಿ, ತಾನೇ ಜ್ವರ, ತಲೆನೋವು ಬಂತು, ನಿಂಬೆಹಣ್ಣು ಜೇನುತುಪ್ಪ ಅಥವಾ ಬೇರೆ ಆದರೆ ನಿಮಗೆ ನಿಂಬೆಹಣ್ಣು ಸಹಿಸಲಿಲ್ಲ, ಬೇಡಪ್ಪ ನನಗೆ ಬೇರೆ ಎಳ್ನೀರು ಬೇಕಾದ್ರೆ ಜೇನುತುಪ್ಪ ಹಾಕೋ ಕುಡಿರಿ, ತಕ್ಷಣ ನಿಮಗೆ ಗ್ಲೂಕೋಸ್. ಈಗ ಬಾಡಿಗೆ ಡಿಹೈಡ್ರೇಟ್ ಆಗಿದೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲಿ ಗ್ಲೂಕೋಸ್ ಹಾಕಿ ಬೆಡ್ನಲ್ಲಿ ಮಲಗಿಸ್ತಾರೆ. ಭಾಳಷ್ಟು ಜನ ಏನು ತಿಳ್ಕೊತಾರೆ, ಡಾಕ್ಟರ್ ಏನೋ ಔಷಧಿ ಕೊಡ್ತಾರೆ ಅಂತ ತಿಳ್ಕೊತಾರೆ. ಅಲ್ಲೇನಿಲ್ಲ, ಡಿಸ್ಟಿಲ್ಡ್ ವಾಟರ್ ಇರ್ತದೆ ಅಷ್ಟೇ ಗ್ಲೂಕೋಸ್ ಅಂದರೆ. ಹಾಗೆ ಜೇನುತುಪ್ಪ ತಕ್ಷಣ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ನೋಡಿ, ಜೇನುತುಪ್ಪ ಸಾಮಾನ್ಯವಾಗಿ ನಮ್ಮ ತಾಯಂದಿರು ಮುಂಚೆ ಮಗು ಡೆಲಿವರಿ ಆಗಾಗ ಮಗು ಹುಟ್ಟಿದ ತಕ್ಷಣ ಬಾಯಲ್ಲಿ ನಾಲಿಗೆಯಲ್ಲಿ ಜೇನುತುಪ್ಪ ನೆಕ್ಕಿಸ್ತಾ ಇದ್ರು. ಹುಟ್ಟಿದಿಂದ ಹಿಡ್ಕೊಂಡು ಸಾಯುವವರೆಗೆ ಒಂದೇ ಒಂದು ಆಹಾರ ನಮಗೆ ದೇಹಕ್ಕೆ ಸೇರ್ತಕ್ಕಂಥದ್ದು ಅಂದರೆ ಈ ಜೇನುತುಪ್ಪ. ಏಕೆಂದರೆ ನಾಲಿಗೆಯಲ್ಲಿ ಆ ಮಗುವಿಗೆ ಹುಟ್ಟಿದ ತಕ್ಷಣ ನಾಲಿಗೆಗೆ ಇವತ್ತು ಸಕ್ಕರೆ ನೀರು ಹಚ್ತಾ ಇದ್ದಾರಂತೆ. ಆಸ್ಪತ್ರೆಯಲ್ಲಿ ಸಿಗದೇ ಇರೋದಕ್ಕೋ ಅಥವಾ ನಮ್ಮ ಅಜ್ಞಾನೋ ಅಥವಾ ವಿಜ್ಞಾನ ಬೆಳೆದಿದ್ದಕ್ಕೆ ಹಿಂಗಾಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಈ ಸಕ್ಕರೆ ನೀರು ಆ ಥರ ಉಪಯೋಗಿಸಲ್ಲ, ಭಾಳ ಡೇಂಜರ್ ಅದು ಸಕ್ಕರೆ ಅಂದರೆ. ಆ ಡೇಂಜರನ್ನು ಮುಂದೆ ನೋಡೋಣ. ಸೊ ಅದ್ರ ಬದಲಿ ಜೇನುತುಪ್ಪ ಇಟ್ಕೊಂಡಿರಬೇಕು. ಡೆಲಿವರಿ ಆಗ್ತಾ ಇದೆ ಅಥವಾ ಮನೆಗೆ ಏನೇ ಇದ್ದರೂ ಸಹಿತ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಜೇನುತುಪ್ಪವನ್ನು ಸಂಗ್ರಹ ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹುಟ್ಟಿದ ಮಗುವಿಗೆ ನಾಲಿಗೆಗೆ ಮೇಲೆ ಜೇನುತುಪ್ಪ ಇಟ್ಬಿಟ್ರೆ ಬಾಡಿಗೆ ಅದು ಹೀರ್ಕೊಳ್ಳುತ್ತೆ, ಅಬ್ಸಾರ್ಬ್ ಆಗುತ್ತೆ, ನಮ್ಮ ಬಾಡಿನೇ ಅದನ್ನು ಸಕ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಂಬರ್ 1 ಔಷಧಿಯಾಗಿ, ಕೆಮ್ಮು ಇದೆ, ಕಫ ಇದೆ, ನೆಗಡಿ ಇದೆ, ಜೇನುತುಪ್ಪ, ತುಳಸಿ ಜೇನುತುಪ್ಪ ನೋಡಿ ಕೊಡ್ತಿರ್ತಾರೆ ಹೆಚ್ಚು ಕಡಿಮೆ, ವಂಡರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಸೊ ಸರ್ ಡಯಾಬಿಟಿಕ್ ಇದೆ ಸರ್, ಏನು ಮಾಡೋದು? ಡಯಾಬಿಟಿಕ್ ಇದ್ದವರು 200 ಒಳಗಡೆ ಇದ್ದರೆ ಅವರು ಸಹಿತ, ಡಯಾಬಿಟಿಕ್ನವರು ಸಹಿತ ಜೇನುತುಪ್ಪವನ್ನು ಉಪಯೋಗಿಸ್ಬೋದು, ತೊಂದರೆ ಇಲ್ಲ. 200 ಮೇಲೆ ಏನಾದರೂ ಬ್ಲಡ್ ಶುಗರ್ ಇತ್ತು ಅಂಥವರು ಜೇನುತುಪ್ಪ ಬೇಡ. ಆಮೇಲೆ ಅವರು 200 ಒಳಗಡೆ ಬಂದ ಮೇಲೆ ಆಮೇಲೆ ಅವರು ಧಾರಾಳವಾಗಿ ಜೇನುತುಪ್ಪವನ್ನು ಉಪಯೋಗಿಸ್ಬೋದು. ಆದರೆ ಶುದ್ಧ ಜೇನು ಇಂಪಾರ್ಟೆಂಟು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅದು ಶುದ್ಧತೆ ಬಗ್ಗೆ ಏನೋ 1-2-3 ಟೆಸ್ಟ್ ಇದ್ದಾವೆ, ಅದು ನನಗೆ ನೆನಪಿಲ್ಲ ಅಷ್ಟು. ಮತ್ತು ಯಾರಾದರೂ ಕಡೆ ಅದರ ಮಾಹಿತಿ ತಿಳ್ಕೊಂಡು ಇದು ಶುದ್ಧ ಇದೆಯಲ್ಲೋ ಅನ್ನೋದನ್ನು ಟೆಸ್ಟ್ ಮಾಡಿಕೊಂಡು, ಇವತ್ತು ಮಾರ್ಕೆಟಲ್ಲಿ ಏನಾಗಿದೆ, ಜೇನುತುಪ್ಪ ಅಂತ ಹೇಳಿಬಿಟ್ಟು ಬೆಲ್ಲದ ನೀರು ಕೊಡ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಒಂದು ಶುದ್ಧತೆಯನ್ನು ತಾವು ಪರೀಕ್ಷೆ ಮಾಡಿಕೊಂಡು ಆ ಶುದ್ಧವಾದ ಜೇನುತುಪ್ಪವನ್ನು ನಾವು ಉಪಯೋಗಿಸಬೇಕು. ಎರಡನೇದಾಗಿ ನಾವು ಇನ್ನೊಂದು, ಈ ಗಾಯ ಆದಾಗ ಗಾಯದ ಮೇಲೆ ಅಥವಾ ಸುಟ್ಕೊಂಡಿವಿ ಅಂತ ಇಟ್ಕೊಳ್ಳಿ, ಸುಟ್ಕೊಂಡ ಮೇಲೆ ಅದರ ಮೇಲೆ ನೀವು ಈ ಜೇನುತುಪ್ಪವನ್ನು ಲೇಪನ ಮಾಡಿ, ಅದು ಭಾಳ ಚೆನ್ನಾಗಿ ಕೆಲಸ ಆಗುತ್ತೆ. ಹೀಗೆ ಯಾವುದೇ ಒಂದು ತೊಂದರೆ ಬಂದಾಗ ನಾವು ಜೇನುತುಪ್ಪದ ಬಳಕೆಯನ್ನು ಹುಷಾರಿಲ್ಲದೆ ಇದ್ದಾಗ ಉಪವಾಸ ಮಾಡಬೇಕು. ಉಪವಾಸ ಇದ್ದಾಗ ನೋಡಿ, ಉಪವಾಸದಲ್ಲಿ ಕಂಪಲ್ಸರಿ ಜೇನುತುಪ್ಪ ಬೇಕಾಗುತ್ತೆ. ನಮ್ಮಲ್ಲಿ ಇವತ್ತು ಈ ಪ್ರಕೃತಿ ಚಿಕಿತ್ಸೆಯನ್ನು ತಿಳ್ಕೊಂಡು ಬಸವಾನಂದ ಸ್ವಾಮೀಜಿ ಅಂತ ಇದ್ದಾರೆ, ಅವ್ರು ಏನು ಮಾಡ್ತಾರೆ, 100 ml ಜೇನುತುಪ್ಪ ಸಜೆಸ್ಟ್ ಮಾಡ್ತಾರೆ ಎಲ್ಲರಿಗೂ. 100 ml ಜೇನುತುಪ್ಪ ಕುಡಿರಿ, ಒಂದು ದೊಡ್ಡ ನಿಂಬೆಹಣ್ಣು, 1 ಲೀಟರ್ ನೀರನ್ನು, ಬೆಳಗ್ಗೆ 1 ಲೀಟ್ರು, ಮಧ್ಯಾಹ್ನ 1 ಲೀಟ್ರು, ಸಾಯಂಕಾಲ 1 ಲೀಟ್ರು, ಹೀಗೆ ಕುಡಿದು ಅವರು ಮಾಡಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ. ಹಾಗೆ ಈ ಜೇನುತುಪ್ಪ ನಮ್ಮ ದೇಹದಲ್ಲಿ
ಆರೋಗ್ಯವನ್ನು ಕೊಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಒಂದು ಜೇನುತುಪ್ಪವನ್ನು ಸದಾ ಇಟ್ಟುಕೊಂಡಿದ್ರೆ ಏನಾದರೂ ತೊಂದರೆ ಬಂದಾಗ ಅದು ಔಷಧಿಯಾಗಿಯೂ ಕೆಲಸ ಮಾಡುತ್ತೆ. ಇಲ್ಲ ತಾವೆಲ್ಲ ಸುಸ್ತಾಗಿ ಬಂದಿರ್ತೀರಿ, ಇಲ್ಲ ಬಂದ ತಕ್ಷಣ ಮನೆಗೆ ಕಾಫಿ ಟೀ ಕುಡಿತಿರ್ತೀವಿ. ಕಾಫಿ ಟೀ ಬದಲಿ ಸ್ವಲ್ಪ ಉಗುರು ಬಿಸಿನೀರು ಹಾಕ್ಬೋದು, ಜಾಸ್ತಿ ಬಿಸಿನೀರಿಗೆ ಹಾಕಬಾರ್ದು, ಅದು ಗಮನದಲ್ಲಿರಲಿ. ಬಿಸಿ ಬಿಸಿ ನೀರು ಹಾಕಿಬಿಟ್ರೆ ಅಂದರೆ ಕೆಮಿಕಲ್ ಚೇಂಜ್ ಆಗುತ್ತೆ. ಅದಕ್ಕಾಗಿ ಬಿಸಿ ಬಿಸಿ ನೀರಿಗೆ ಜಾಸ್ತಿ ಅಲ್ಲ, ಉಗುರು ಬಿಸಿನೀರಿಗೆ ಹಾಕ್ಬೋದು. ಜೇನುತುಪ್ಪ ಮತ್ತು ನಿಂಬೆಹಣ್ಣನ್ನು ಕುಡಿಯೋದ್ರಿಂದ ಸಹಿತ ನಮ್ಮ ಬೊಜ್ಜು ಕರಗಲಿಕ್ಕೆ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು, ಇದರಲ್ಲಿ ಆಯುರ್ವೇದದಲ್ಲಿ ಒಬ್ಬರು ವೈದ್ಯರು, ನಾವು ವಿಧಾನಸೌಧದಲ್ಲಿ ಕ್ಲಾಸ್ ಮಾಡಿಸಿದ್ವಿ. ಆ ಸಂದರ್ಭದಲ್ಲಿ ಒಬ್ಬರು ಬಂದಿದ್ದರು, ಆಯುರ್ವೇದ ಡಾಕ್ಟ್ರು. ಅವ್ರೇನು ಹೇಳಿದ್ರು ಅಂದರೆ, ಜೇನುತುಪ್ಪ ಮತ್ತು ಈ ಹಸುವಿನ ತುಪ್ಪ ಇದೆ ನೋಡಿ, ಅವೆರಡು ಒಂದೊಂದು ಸ್ಪೂನ್ ತೊಗೊಂಡ್ರೆ ಪಾಯ್ಸನ್ ಆಗುತ್ತೆ ಅಂತೆ, ವಿಷ ಆಗುತ್ತೆ ಅಂತೆ. ಜೇನುತುಪ್ಪ ಮತ್ತು ನಮ್ಮ ಹಸುವಿನ ತುಪ್ಪ ಎರಡು ಒಂದೊಂದು ಸ್ಪೂನು, ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಎರಡು ಮಿಕ್ಸ್ ಮಾಡಿ ತೊಗೊಂಡ್ರೆ ಆಗುತ್ತೆ. ಆದರೆ ಇವೆರಡು ತುಪ್ಪ ಮತ್ತು ಜೇನುತುಪ್ಪ ಅಭಿಷೇಕದಲ್ಲಿ ಮಿಕ್ಸ್ ಆಗಿರುತ್ತೆ. ಅಲ್ಲಿ ಅದೆಂಗೆ ಆಗಲ್ಲ ಅಂತಂದರೆ, ಅಲ್ಲಿ ಪ್ರಮಾಣಕ್ಕೆ ಹೆಚ್ಚು ಕಡಿಮೆ ಇರುತ್ತೆ, ಕರೆಕ್ಟಾಗಿ ಒಂದೊಂದು ಚಮಚ ಅಂತ ಇರೋದಿಲ್ಲ. ಅಲ್ಲಿ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅಲ್ಲಿ ನಮಗೆ ಅಷ್ಟು ಹಾರ್ಮ್ ಇರೋದಿಲ್ಲ. ಅದ್ರ ಜೊತೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್, ಹಾಲು, ಬಾಳೆಹಣ್ಣು, ಹಿಂಗೇನೇನೋ ಸೇರಿಸಿರ್ತಾರೆ ಅಲ್ಲಿ. ಪಂಚಾಮೃತದಲ್ಲಿ ಪಂಚಾಭಿಷೇಕನ ಮಾಡ್ತಾರೆ ನೋಡಿ ದೇವಸ್ಥಾನದಲ್ಲಿ. ಸೊ ಇಲ್ಲಿ ಇದೊಂದು ಗಮನಿಸಿರಬೇಕು, ಜೇನುತುಪ್ಪ ಮತ್ತು ತುಪ್ಪಗಳನ್ನು ಎರಡೂ ಒಟ್ಟಿಗೆ ಸೇರಿಸಬಾರದು, ಅದು ಗಮನದಲ್ಲಿರಬೇಕು. ಯಾಕೆಂದರೆ ಅದು ಚಲೋ ಇದ್ರಿ ತುಪ್ಪನೂ, ಇದು ತುಪ್ಪ ಇದೆ ಅಂತ ಎರಡೂ ಸೇರಿಸ್ಬಿಟ್ಟು ನಾವು ತೊಗೊಂಡಿವಂದರೆ ಅದು ನಮಗೆ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನೆರಡು ಮಿಕ್ಸ್ ಮಾಡಬಾರ್ದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ನನಗೊಂದು 2-3 ಪ್ರಶ್ನೆಗಳಿದೆ. ನಮ್ಮ ಹಿರಿಯರಲ್ಲಿ, ಬಾಪುಗೌಡರಲ್ಲಿ ವಿಶೇಷವಾಗಿ ನಾನು ಇವ್ರ ಬಗ್ಗೆ ಉರಿಗದ್ದಿಗೆ ಮಾತಾಡ್ತಾ ಇದ್ದಾರೆ. ಅದನ್ನು ನನಗೆ ಕೊನೆಯಲ್ಲಿ ಕೇಳೋಕ್ಕಾಗಲ್ಲ, ಯಾಕಂದರೆ ನಾನು ಇದಾದ ತಕ್ಷಣ ನಾನು ಯೋಗಕ್ಕೆ ಹೋಗ್ತಾ ಇರ್ತೀನಿ. ಹಾಗಾಗಿ ದಾರಿಯಲ್ಲಿರೋದ್ರಿಂದ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕಾಗದೇ ಇರೋದ್ರಿಂದ ಹೀಗೆ 1 ನಿಮಿಷ ಇರೋದ್ರಿಂದ ನನ್ನ ಪ್ರಶ್ನೆಗಳನ್ನು ಇವತ್ತು ಅವರಿಗೆ ಇಡ್ತಾ ಇದ್ದೇನೆ. ಅದನ್ನು ಯಾವಾಗಾರ ಅವರು ಇದನ್ನು ಕೊಡಲಿ, ಅದಕ್ಕೆ ಉತ್ತರವನ್ನು, ಅಥವಾ ಜನರು ಅದ್ರ ಬಗ್ಗೆ ಒಂದು ಗಮನಿಸಲಿ ಅಂತ. ಇವತ್ತು ಏನಾಗ್ತಾ ಇದೆ, ಈ ಮಠಮಾನ್ಯಗಳಲ್ಲಿ ನಾನು ನೋಡ್ತಾ ಇರೋದು, ನಾವು ನಮ್ಮ ಸಂತೋಷ್ ನಗರ ಧಾರವಾಡದಲ್ಲಿ ಇದ್ದೀವಿ. ನಮ್ಮ ಮನೆ ಎದುರಿಗೆ ಒಬ್ಬರು ಮುಕ್ತ ಮಠ ಅಂತಿದ್ದಾರೆ. ಅವರ ಮಗ ಮತ್ತು ನಮ್ಮ ಮೊಮ್ಮಗ ಇಲ್ಲಿ ಒಂದು ಕಡೆ ಅವ್ರಿಗೆ ದೀಕ್ಷೆ ಕೊಡ್ತಾರಂತ. ನಮ್ಮ ಮೊಮ್ಮಗನ ಹೆಸರು ಬರೆಸಿದ್ವಿ, ಅವರಿಗೆ ನಮ್ಮ ಮಕ್ಕಳಿಗೆ ಅಲ್ಲಿ ಮಠದಲ್ಲಿ ಕೊಡ್ತಕ್ಕಂಥದ್ದು ದೀಕ್ಷೆ, ಲಿಂಗಧಾರಣೆ ಅಂತ. ಆದರೆ ಆ ಎದುರಿಗಿರೋ ಮುಕ್ತ ಮಠ ಅಂತ ಏನಿದ್ದಾರೆ, ಆ ಮುಕ್ತ ಮಠನ ಮಕ್ಕಳಿಗೆ ಅವ್ರೇನು ಮಾಡ್ತಾ ಇದ್ದಾರೆ, ಅಯ್ಯಾಚಾರ ಅಂತ. ಒಬ್ಬರಿಗೊಂದು ಮಾಡೋದಾದರೆ ಬೇಡ ಅಂತ ನಾವು ಅವರಿಗೆ ಕಳಿಸ್ಲಿಲ್ಲ ಅಲ್ಲಿ. ಇದು ಯಾಕೆ ಇದು ಒಂದು ಬಂದಿದೆ? ಎರಡನೇದಾಗಿ ನಾವು ಗಮನಿಸಬೇಕಾಗಿರೋದು, ಇವತ್ತು ಯಾವ ಮಠಗಳಲ್ಲಾಗಲಿ ಯಾವ ಸ್ವಾಮಿಗಳಲ್ಲಾಗಲಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಅಪಾಯಿಂಟ್ಮೆಂಟು. ನಾನು ಕಿತ್ತೂರು ಹೈಸ್ಕೂಲಲ್ಲೇ ಓದಿದ್ದು. ಅಲ್ಲಿ ಒಬ್ಬ ಕಳಕಯ್ಯ ಅಂತಿದ್ರು, ಅದು ಹೆಸರು ಹೇಳ್ತೇನೆ, ನಾನೇನು ತೊಂದರೆ ಇಲ್ಲ. ಯಾಕೆಂದರೆ ಅಲ್ಲಿ ಆ ಮಠದಲ್ಲಿ ಇವತ್ತೇನಾಗಿದೆ, ಅಲ್ಲಿ ಸ್ವಾಮಿಗಳು ಆರ್ಡಿನರಿ ಪಾಸ್ ಆದರೆ ಅಷ್ಟೇ. ಅವರು ಬೋರ್ಡಿಂಗ್ ಊಟ ಮಾಡ್ಕೊಂಬರ್ತಿದ್ರು, ಕ್ಲಾಸಲ್ಲಿ ನಿದ್ದೆ ಮಾಡ್ತಾಯಿದ್ರು. ನಾವು ಫಸ್ಟ್ ಕ್ಲಾಸ್ ಪಾಸಾಗಿ ಅಪ್ಲಿಕೇಶನ್ ಹಾಕಿದರೆ ನಮ್ದು ಯಾರ್ದು ಅಪಾಯಿಂಟ್ಮೆಂಟ್ ಆಗಲಿಲ್ಲ. ಆ ಕಳಕೈ ಸ್ವಾಮಿಗಳದ್ದು ಏನು ಅಪಾಯಿಂಟ್ಮೆಂಟ್ ಆಗಿ ಈಗ ರಿಟೈರ್ಡ್ ಆಗ್ಯಾರೆ, ನಾನು ರಿಟೈರ್ಡ್ ಆಗೇನೆ. ನಮಗಲ್ಲಿ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂತ ವಿಧಾನಸೌಧ ಬೆಂಗಳೂರು ಹೋಗೋ ಕೆಲಸ ಬಂತು, ಅದು ಬೇರೆ ವಿಷಯ. ಆದರೆ ಇವತ್ತು ಮಠಗಳಲ್ಲಿ ಆ ಸ್ವಾಮಿಗಳನ್ನೇ ಇದ್ದಾರೆ, ಅಪಾಯಿಂಟ್ಮೆಂಟ್ ಅವ್ರದ್ದೇ ನಡೀತಾ ಇರೋದಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ತೋಂಟದಾರ್ಯ ಮಠನೂ ಅದಕ್ಕೆ ಹೊರತಾಗಿಲ್ಲ. ಇನ್ನು ಶಿವಯೋಗ ಮಂದಿರದಲ್ಲಿ ನಮ್ಮ ಏನು ಒಬ್ಬರು ಹಾನಗಲ್ ಕುಮಾರಸ್ವಾಮಿಗಳು ಮಾಡಿದ್ದಾರೆ ಅಂತ ಇದ್ದಾರೆ. ಆ ಕುಮಾರಸ್ವಾಮಿಗಳು ಮಾಡಿದ ಆ ಶಿವಯೋಗ ಮಂದಿರದಲ್ಲಿ ಬರೀ ಐನಾರು ಜಾತಿಯವರಿಗೆ ಸ್ವಾಮಿಗಳನ್ನೇ ಅಲ್ಲಿ ಮಾಡಿ ಅವರಷ್ಟೇ ಅರ್ಹತೆ ಇದೆಯಾ? ಬೇರೆ ಲಿಂಗಾಯತರಲ್ಲಿ, ಬೇರೆ ಉಳಿದವರಲ್ಲಿ, ಮನುಷ್ಯರಲ್ಲಿ ಯಾವುದೂ ಅರ್ಹತೆ ಇಲ್ವಾ? ಅಲ್ಲಿ ಬರೀ ಅವ್ರಿಗೆ ಅಷ್ಟೇ ಶಿಕ್ಷಣ ಕೊಡ್ತಕ್ಕಂಥದ್ದು, ಇದು ಯಾವ ನ್ಯಾಯ ಇದು? ಇದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ನಮ್ಮ ಈ ಭಕ್ತರು, ಮುಗ್ಧ ಭಕ್ತರು ಭಾಳ ಜನ ಇದ್ದಾರೆ. ಸ್ವಾಮಿಗಳು ಅಂದ ತಕ್ಷಣ ಹೋದ ತಕ್ಷಣ ಬರೀ ಕಾಲು ಬೀಳೋದು, ಅವ್ರಿಗೆ ಇದಾಗೋದು. ಆದರೆ ಇವತ್ತು ಮಠದಲ್ಲಿ ಏನಾಗ್ತಾ ಇರೋದು ಅನ್ನೋದು ತಮಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಇದು ಸ್ವಲ್ಪ ಇರಲಿ, ಇದು ನನಗೆ ಕೊರಿತಾ ಇದೆ ಅಷ್ಟೇ. ಇದು ಯಾಕೆ ಈ ಥರ ಭೇದ ಇದೆ? ಈ ಭೇದದಿಂದ ಮುಕ್ತ ಆಗೋದು ಯಾವಾಗ? ನಮ್ಮ ಸಮಾಜ ಸಹಿತ ಈ ದಾಸ್ಯತ್ವದಿಂದ ಹೊರಗೆ ಬರೋದು ಯಾವಾಗ ಅಂತ ಅನ್ನೋದು ನನ್ನ ಒಂದು ವಿಚಾರ ಅಂತ ಹೇಳ್ತಾ, ಆಗಲೇ 1 ನಿಮಿಷ ಮತ್ತೆ ಜಾಸ್ತಿ ತೊಗೊಂಡು ದಯವಿಟ್ಟು ಕ್ಷಮಿಸಿ. ನನ್ನ ಮಾತಿಗೆ ವಿರಮಿಸ್ತಾ ಇದ್ದೇನೆ. ನಾಳೆ ನಾವು ತಾಮಸಿಕ ಬಗ್ಗೆ, ಆಹಾರದ ಬಗ್ಗೆ ಚಿಂತನೆ ಮಾಡೋಣ. ಸರ್ವರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಶ್ರೀ MG ಮುಳುಕೂರ್ ಅವರು ರಾಜಸ ಆಹಾರದಲ್ಲಿ ಬರುವಂತ ಜೇನುತುಪ್ಪದ ಕುರಿತಾಗಿ ಕೆಲವು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಜೇನುತುಪ್ಪವನ್ನ
ಉಪಯೋಗ ಮಾಡುವಾಗ ಗಮನಿಸಬೇಕಾದಂತಹ ಅಂಶಗಳನ್ನು ಕೂಡ ತಿಳಿಸಿದ್ದಾರೆ. ಅವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಅದರೊಂದಿಗೆ ಶ್ರೀ BR ಪೊಲೀಸ್ ಪಾಟೀಲ್ ಅವರಿಗೆ ಆಗಲಿ ಒಟ್ಟಿನ ಮೇಲೆ ತಮ್ಮ ಮನಸ್ಸಿನ ವಿಚಾರಗಳನ್ನ ಇಲ್ಲಿ ಅವರು ಇಟ್ಟಿದ್ದಾರೆ. ಅದಕ್ಕ ಪೂರಕವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಂದ್ರೆ, ಈ ಶಿವಯೋಗ ಮಂದಿರದಲ್ಲಿ ಭಕ್ತ ವರ್ಗದವರಿಗೂ ಕೂಡ ಕೆಲವು ಸಲ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂತ ಉದಾಹರಣೆಗಳನ್ನು ಕೂಡ ನಾವು ಇವತ್ತ ಗಮನಿಸಬಹುದು. ಇಲ್ಲಿ ನಮ್ಮಲ್ಲಿ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಅನ್ನುವಂತಹ ಒಂದು ಮಠ ಇದೆ. ಆ ಮಠದ ಪೂಜ್ಯರು ಕೂಡ ಭಕ್ತ ವರ್ಗದವರೇ ಆಗಿದ್ರು ಅನ್ನೋದನ್ನು ಕೂಡ ನಾವು ಇಲ್ಲಿ ಅವರು ಶಿವಯೋಗ ಮಂದಿರದಲ್ಲಿ ಅಭ್ಯಾಸ ಮಾಡಿದವರು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇನ್ನೂ ಅನೇಕ ಜನ ಅವರ ಹೆಸರುಗಳು ನನಗಿನ್ನೂ ಸರಿಯಾಗಿ ನೆನಪಿಲ್ಲ, ಆದ್ರೆ ಇದ್ದದ್ದು ಮಾತ್ರ ಸತ್ಯ ಅನ್ನೋದನ್ನು ಕೂಡ ಹೇಳ್ತಾ ಒಂದು ಮಾತನ್ನ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಜಂಗಮತ್ವ ಅನ್ನೋದು ಕೇವಲ ಜಾತಿಯಿಂದ ಬರುವುದಿಲ್ಲ, ಅದು ನೀತಿಯಿಂದ ಬರ್ತದ, ಅದು ತತ್ವದಿಂದ ಬರ್ತದ, ಅದು ಆಚಾರದಿಂದ ಬರ್ತದ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದೆ ಶ್ರೀ BR ಪೊಲೀಸ್ ಪಾಟೀಲ್ ಅವರಿಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೆ ಶರಣಾರ್ಥಿಗಳು. ನಿತ್ಯ ವಚನ ಚಿಂತನ ಮತ್ತು ಆರೋಗ್ಯ ಚಿಂತನ ಜೊತೆಗೆ ಉರಿಯ ಗದ್ದುಗೆ ಕಾದಂಬರಿಯ ಓದು, ಈ ಎಲ್ಲವನ್ನು ತುಂಬಾ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಿಕೊಂಡು ಬರ್ತಾ ಇರುವಂತ ಹರುಗೇರಿಯ ಶರಣು ವಿಚಾರವಾಹಿನಿಯ ರೂವಾರಿಗಳಾದಂತಹ ಶ್ರೀ IR ಮಠಪತಿ ಅವರು ಮತ್ತು ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳು. 29 ಜುಲೈ 1974 ಇಸ್ವಿಯ ದಿನ ಗದಗಿನ ತೋಂಟದಾರ್ಯ ಪೀಠದ ಜಗದ್ಗುರುಗಳಾಗಿ 19ನೇ ಜಗದ್ಗುರುಗಳಾಗಿ ಸಿದ್ದರಾಮ ದೇವರು ಬಂದು ಇಲ್ಲಿ ಜಗದ್ಗುರು ತೋಂಟದ ಸಿದ್ಧಲಿಂಗ ಸ್ವಾಮಿಗಳಾಗಿ ಬಂದು ಅವರು ಮೊದಲು ಮಾಡಿದ ಸಂಕಲ್ಪ ಅಂದ್ರೆ ಭೇದ ಇದ್ದಲ್ಲಿ ಖೇದ ಇರ್ತದೆ, ಅದಕ್ಕಾಗಿ ಅದನ್ನ ದೂರ ಮಾಡೋಣ ಅಂತ. ಭಕ್ತರಲ್ಲಿ ಅವರು ಮೊದಲು ವಿನಂತಿ ಮಾಡಿಕೊಂಡದ್ದೇನು ಅಂದ್ರೆ, ಮಠ ಕಟ್ಲಿಕ್ಕಲ್ಲ, ಮನ ಕಟ್ಲಿಕ್ಕೆ ನನಗೆ ಸಹಕರಿಸಿರಿ ಅಂತ ಕೇಳ್ಕೊಂಡು. ಯಾವುದೇ ಕನಸುಗಾರರಿಗೆ ಅದು ಎಲ್ಲೇ ಇರ್ಲಿ, ಅಂದ್ರೆ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಅಥವಾ ಪೀಠಾಧಿಪತಿಯಾಗಿ ಬರುವಾಗ ಒಂದು ಕಡೆ ಕನಸುಗಳಿರ್ತವೆ, ಇನ್ನೊಂದು ಕಡೆ ಸಂದೇಹಗಳಿರ್ತವೆ. ಈ ಕನಸುಗಳನ್ನ ನಾವು ನನಸಾಗಿಸೋದಕ್ಕೆ, ಸಂದೇಹಗಳನ್ನ ದೂರ ಸರಿಸಲಿಕ್ಕೆ, ಜೊತೆಗೆ ಸವಾಲುಗಳಿರ್ತವೆ, ಆಹ್ವಾನಗಳಿರ್ತವೆ. ಇವೆಲ್ಲವನ್ನ ಯಶಸ್ವಿಯಾಗಿ ನಿರ್ವಹಿಸೋದು ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಹಾಗೆ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗಾದ್ರೂ ಕೂಡ 25ನೇ ವಯಸ್ಸು, ಬಹಳ ಅಂದ್ರೆ ಏನು ಬಂದ್ರೆ ಅದನ್ನ ಎದುರಿಸಿ ಅನ್ನುವಂತ ಒಂದು ಧೀಶಕ್ತಿ ಇರುವಂತ ವಯಸ್ಸದು. ಹಾಗೇನೆ ಅರಿಷಡ್ ವರ್ಗಗಳನ್ನ ನಿಗ್ರಹಿಸಲಾಗದೆ ಹೋಗಿ ಪ್ರಪಾತಕ್ಕೆ ಬೀಳುವಂತ ಅಥವಾ ತಳ್ಳುವಂತ ವಯಸ್ಸು ಅದು. ಹಾಗಾಗಿ ಈ ಸಂಭ್ರಮ ಏನಿತ್ತಲ್ಲ, ಅದರ ಜೊತೆಗೆ ಇನ್ನೊಂದು ಕಡೆ ಅವರಿಗೆ ಸವಾಲುಗಳು ಇದ್ದು,
ಇದನ್ನ ನಾವು 22ನೇ ಅಧ್ಯಾಯ ಸಂಭ್ರಮದ ಸಂಯಾಮಿ ಅನ್ನುವಂಥದ್ದು. ಈ ಸಂಯಾಮಿ ಅನ್ನುವಂತಹ ಪದ ಕೆಲವರಿಗೆ ಅಪರಿಚಿತ ಆಗಿರ್ತಾರೆ. ಅದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ಸಂಯಾಮಿ ಟ್ವಿನ್ಸ್ ಅಂತ ಒಂದು ಇದು ಬರ್ತದೆ. ಸಂಯಾಮಿ ಅವಳಿಗಳು ಈ ಜಗತ್ತಿನಲ್ಲಿ ಒಂದು ತುಂಬಾ ವಿಶಿಷ್ಟವಾದಂತಹದ್ದು. ಒಂದು ದೇಹ ಎರಡು ತಲೆಗಳು ಇದ್ದು ಬದುಕಿ ಇದ್ದಂತ ಒಂದೇ ಒಂದು ಉದಾಹರಣೆ ಸಯಾಮ್ ದೇಶದ ಒಂದು ಮಗುವಿನಲ್ಲಿ ಅಂತ. ಅದು ಜೀವಿಸಿದರೆ ಎಷ್ಟು ಕಷ್ಟ ಅನುಭವಿಸ್ತದು ಅನ್ನುವಂಥದ್ದನ್ನ ನಾವು ಅಲ್ಲಿ ನೋಡ್ತೇವೆ. ಹಾಗೆ ಇಲ್ಲಿ ಈ ಸಂಭ್ರಮ ಅದಲ್ಲ, ಇದರ ಜೊತೆಗೆ ಇನ್ನೊಂದು ಸಂಯಮಿ ಅದ. ಒಂದಕ್ಕೆ ಜ್ವರ ಬಂದ್ರೆ ಇನ್ನೊಂದಕ್ಕೂ ಜ್ವರ ಬರ್ತದ ಅಂದಂಗೆ ಕಷ್ಟ ಎಷ್ಟು ಅನ್ನೋದಕ್ಕೆ ನಾ ಈ ಶೀರ್ಷಿಕೆಯನ್ನು ಕೊಟ್ಟಿದ್ದೇನೆ. ಹಿರಿಯ ಗುರು ಶ್ರೀ ಶಿವಕುಮಾರರ ಬಗ್ಗೆ ಮೊದಲೇ ಹೇಳಿದ್ದೇನೆ. ಬಂದರೆ ಹಿಗ್ಗದ, ಹೋದರೆ ಕುಗ್ಗದ ಸ್ಥಿತ ಪ್ರಜ್ಞರವರು. ಮೊದಲೇ ಋಣಭಾರದಲ್ಲಿ ಕುಸಿದು ಹೋಗಿದ್ದ ಮಠದ ಆರ್ಥಿಕ ಸ್ಥಿತಿಯ ಅರಿವಿದ್ದ ನನಗೆ ಪಟ್ಟಾಧಿಕಾರ ಸಮಾರಂಭವನ್ನು ಇಷ್ಟು ಅದ್ದೂರಿಯಾಗಿ ಜರುಗಿಸಿದ್ದು ಹೇಗೆ ಎಂಬ ಅಚ್ಚರಿ ಉದ್ದಕ್ಕೂ ನನ್ನನ್ನು ಕೊರೆಯುತ್ತಿತ್ತು. ಮತ್ತಷ್ಟು ಆಸ್ತಿ ಮಾರಿದರೆ, ಮತ್ತಷ್ಟು ವಸ್ತು ಒಡವೆ ಒತ್ತೆ ಇಟ್ಟರೆ, ಮತ್ತೆ ಇವರೇನಾದ್ರೂ ವೈಯಕ್ತಿಕ ಋಣಭಾರ ಮೈ ಮೇಲೆ ಹೇರಿಕೊಂಡರೆ ಎಂಬಂತಹ ಪ್ರಶ್ನೆಗಳು ನನ್ನನ್ನು ಕಾಡುತ್ತಲಿದ್ದವು. ಮುಂದೆ ಮಠದ ಆಸ್ತಿ ಮತ್ತಷ್ಟು ಕಡಿಮೆಯಾದೀತು ಎಂಬ ಕಾರಣಕ್ಕಲ್ಲ, ಅವರ ಮನೋಬಲ ಇನ್ನಷ್ಟು ಕುಸಿಯದಿರಲಿ ಎಂಬ ಕಾರಣಕ್ಕೆ. ಸಂತೆಯ ಮಂದಿ ಸಂಜೆ ಬಿಸಿಲಿಗೆ ಸಮ. ಉತ್ಸವಕ್ಕೆ ಬಂದವರೆಲ್ಲ ಸಂತೆಯ ಮಂದಿಯಂತೆ ಕರಗಿದರು. ಒಂದಷ್ಟು ಕಾರ್ಯಕರ್ತರು ಉಳಿದ ಜವಾಬ್ದಾರಿ ನಿರ್ವಹಿಸಲು ತಡರಾತ್ರಿಯ ತನಕವೂ ಮಠದಲ್ಲಿ ಇದ್ದು ಮನೆಗೆ ತೆರಳಿದರು. ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಿದೆ. ದೂರದಿಂದ ಬಂದಿದ್ದ ಒಂದಷ್ಟು ಜನ ಭಕ್ತರು ದಣಿದು ಅಲ್ಲಲ್ಲಿ ಮಲಗಿದ್ದರು. ನಾನು ನನಗೆ ತೋರಿಸಿದ ಪೂಜಾ ಪ್ರಸಾದ ಮತ್ತು ಮಲಗುವ ಕೋಣೆಗೆ ತೆರಳುವ ಮುನ್ನ ಸದರಿನಲ್ಲಿ ಹಾಕಿದ ಒಂದು ಹಳೆ ಪಲ್ಲಂಗದ ಮೇಲೆ ಕುಳಿತಿದ್ದ ಶಿವಕುಮಾರ ಶ್ರೀಗಳ ಬಳಿಗೆ ಹೋಗಿ ನಮಸ್ಕರಿಸಿದೆ. ನನ್ನ ಮನಸ್ಸು ಈಗ ಹಕ್ಕಿಯಂಗ ಹೂರಾತ್ ನೋಡ್ರಿ ಜಗದ್ಗುರುಗಳ. ಜನರ ಉತ್ಸಾಹ, ನಿಮ್ಮ ವಿದ್ವತ್ತು ಕಂಡು ನನ್ನ ಮನಸ್ಸು ಹೃದಯ ಎರಡೂ ಕಂಠಮಠ ತುಂಬಿದ. ಈ ಸಿದ್ಧಲಿಂಗ ಬರೋದಕ್ಕ ಆ ಸಿದ್ಧಲಿಂಗ ಇಷ್ಟು ವರ್ಷ ಕಾಯ್ಬೇಕಾತ್ ನೋಡ್ರಿ ಎಂದು ಮನಸಾರೆ ಹರಿಸಿದ್ರು. ಅಷ್ಟು ದೊಡ್ಡ ಮಾತಾಡ್ಬೇಡ್ರಿ ಬುದ್ಧಿ. ಆ ಸಿದ್ಧಲಿಂಗ ಷಟ್ಸ್ಥಲ ಜ್ಞಾನಿ, ನಿರಂಜನ ಯೋಗಿ. ನನ್ನ ಅವ್ರಿಗೆ ಹೋಲಿಸೋದಂದ್ರೆ ಏನು? ಯಾರ್ ಕಂಡಾರ್ರಿ ಜಗದ್ಗುರುಗಳ? ನೀವು ಅವನ್ನ ಮೀರಿ ಬೆಳೆಯಬಾರದು ಅಂತ ಎಲ್ಲದ? ಮತ್ತ ನಿಮ್ ಬಗ್ಗೆ ನನ್ನ ಒಳಗ ಅಂತ ಒಂದು ಕನಸಿನ ಬೀಜ ಮೊಳಕೆ ಹೊಡೆದದ. ಪಾಪ ಬಹಳ ದಣದಿರಿ, ಮಲ್ಕೋ ಹೋಗ್ರಿ. ಅವರ ಹಾಸಿಗೆ ಹೊದಿಕೆ ಎಲ್ಲ ನೋಡಿ ಸರಿಪಡಿಸಿ ಕೋಣೆಯೊಳಕ್ಕೆ ಹೋದೆ. ಹಾಸಿಗೆ ಉರುಳಿಸಿ ಕುಳಿತುಕೊಂಡಾಗ ಆ ದಿನ ನಾನು ಮಾತಾಡಿದ್ದು ಮತ್ತು ಮಾಡಿದ್ದು ಎಷ್ಟು ಸರಿ ಎಂಬ ಆತ್ಮಾವಲೋಕನೆಗೆ ತೊಡಗಿದೆ. ನನ್ನ ಮಾತುಗಳನ್ನು ಹಿರಿಯ ಮಠಾಧೀಶರಾದಿಯಾಗಿ ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದರು. ಆದರೆ ಆಡಿದ್ದನ್ನು ಮಾಡಿ ತೋರಿಸುವುದಕ್ಕೆ ಈ ಹೊಸ ವ್ಯವಸ್ಥೆ ನನಗೆ ಸಹಕಾರಿಯಾದೀತೆ. ಇದಕ್ಕೆ ಅಗತ್ಯವಾದ ಮೂಲ ಸೌಕರ್ಯ ಮತ್ತು ಮಾನಸಿಕ ಸಿದ್ಧತೆ ದೊರಕೀತೆ. ಇನ್ನು ಮುಂದೆ ಮಠ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಎಂಬ ನನ್ನ ಕನಸನ್ನು ನನಸಾಗಿಸುವುದು ಅಷ್ಟು ಸುಲಭವೇ? ಸುಲಭವಾಗಿದ್ದರೆ ತಲೆತಲಾಂತರಗಳಿಂದ ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಹಿಂದಿನ ಜಗದ್ಗುರುಗಳಿಗೆ ಏಕೆ ಸಾಧ್ಯವಾಗಲಿಲ್ಲ?
ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಎಂಬ ತಾರತಮ್ಯ ಇದೆಯಾದರೂ ನಮ್ಮ ದೇಶದ ಸನಾತನಿಗಳ ಈ ಚಾತುರ್ವರ್ಣ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಆಚರಣೆ ಪ್ರಜ್ಞಾವಂತರು ನಾಚಿ ತಲೆ ತಗ್ಗಿಸುವಂಥದ್ದು. ಹೇಗಾದರೂ ಮಾಡಿ ಇದನ್ನು ತಡೆಯಬೇಕು. ನಮ್ಮ ಮಠದೊಳಗೆ ಎಲ್ಲರಿಗೂ ಮುಕ್ತ ಪ್ರವೇಶ ದೊರೆಯುವಂತೆ ಮಾಡಬೇಕು ಎಂಬ ಸಂಕಲ್ಪ ಮಾಡಿದರೂ ಮೇಲ್ವರ್ಗದ ಭಕ್ತರು ಕೆಳವರ್ಗದ ಭಕ್ತರನ್ನು ಒಳಗೆ ಬರಲು ಬಿಡುವರೆ? ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಈ ಪ್ರಯತ್ನ ಮಾಡಿ ಪ್ರಜ್ಞೆಯ ಮಟ್ಟದಲ್ಲಿ ಯಶಸ್ವಿಯಾದರೂ ಪರಿಸರದ ಮಟ್ಟದಲ್ಲಿ ಯಶಸ್ವಿಯಾಗದೆ ಹೋದುದಕ್ಕೆ ಅಲ್ಲಿ ಒಂದು ವಿಪ್ಲವ, ಒಂದು ಕ್ರಾಂತಿ ಉಂಟಾಯಿತು. ಇಲ್ಲಿ ನಾನು ಮಾಡಲು ಹೊರಟಿರುವ ಈ ಪ್ರಯೋಗದಿಂದಾಗಿ ಭಕ್ತರಲ್ಲೇ ಸಂಘರ್ಷ ಆರಂಭವಾದೀತೆ. ಹೇಗೆ ಹೇಳುವುದು? ಎಲ್ಲವೂ ಹೊಸದು ನನಗೆ. ಶಿವಕುಮಾರ ಶ್ರೀಗಳ ಸ್ವಭಾವ ನನಗೆ ಅಲ್ಪ ಸ್ವಲ್ಪ ತಿಳಿದದ್ದರಿಂದ ಅವರಿಂದ ಅಂಥ ಪ್ರತಿರೋಧ ನಿರೀಕ್ಷಿಸಿರದಿದ್ದರೂ ಭಕ್ತರಿಂದ ಬಂದೇ ಬರುತ್ತದೆ ಎಂದು ಎಚ್ಚರಿಸುತ್ತಿತ್ತು ಒಳದನೆ. ಬಂದರೆ ಬರಲಿ, ಏನಾದರಾಗಲಿ. ನಾನು ಬಂದ ಮೇಲೂ ಹಳೆ ವ್ಯವಸ್ಥೆಯ ಮುಂದುವರಿಯುವುದಾದರೆ, ರಿಪೀಟ್ ಮಾಡ್ತೇನೆ, ನಾನು ಬಂದ ಮೇಲೂ ಹಳೆ ವ್ಯವಸ್ಥೆಯ ಮುಂದುವರಿಯುವುದಾದರೆ ನಾ ಬಂದುದರ ಔಚಿತ್ಯವೇನು? ಬದಲಾವಣೆಗೆ ಮುನ್ನ ಸ್ಫೋಟ, ಇತಿಹಾಸ ರಚನೆಯಾಗುವ ಮುನ್ನ ಕ್ರಾಂತಿ ಅನಿವಾರ್ಯವೇ. ಬಂದದ್ದು ಬರಲಿ, ಸಿದ್ಧಲಿಂಗನ ಕೃಪೆ ಇರಲಿ ಎಂದು ಸಮಾಧಾನ ಮಾಡಿಕೊಂಡೆ. ಇಡೀ ದಿನದ ಉತ್ಸವ, ಪೂಜೆ, ಮೆರವಣಿಗೆಯಲ್ಲಿ ಭಾಗವಹಿಸಿ ದೇಹ ದಣಿದಿದ್ದರೂ ಮುಂದಿನ ಯೋಚನೆ ನಿದ್ರೆಗೆ ಆಸ್ಪದ ನೀಡಲಿಲ್ಲ. ಇದರ ಜೊತೆಗೆ ಜಂತಿಯಲ್ಲಿ ಚಿವುಗುಡುವ ಇಲಿಗಳು, ಆಗೊಮ್ಮೆ ಈಗೊಮ್ಮೆ ಹಣಿಕೆ ಹಾಕಿ ಮರೆಯಾಗುತ್ತಿದ್ದ ಹೆಗ್ಗಣಗಳು ಆಲೋಚನಾ ಸರಣಿಗೆ ತಾತ್ಕಾಲಿಕ ತಡೆ ಉಂಟು ಮಾಡುತ್ತಿದ್ದವು. ಏನಾದರೂ ಮಾಡಿ ಇದನ್ನು ಸರಿಪಡಿಸಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಮಠಕ್ಕೆ ಬರಬೇಕಾದರೆ ಮಠದಲ್ಲಿ ನಿರಂತರ ದಾಸೋಹ ನಡೆಯಬೇಕು. ಆದರೆ ಸದ್ಯ ಮಠದಲ್ಲಿ ಇರುವ ಹಿರಿಯ ಶ್ರೀಗಳು, ನಾನು, 3-4 ಒಟುಗಳು, 18 ವಿದ್ಯಾರ್ಥಿಗಳು, ಇಷ್ಟು ಜನರ ಊಟದ ವ್ಯವಸ್ಥೆಗೂ ತತ್ವಾರ. ಒಟುಗಳು, ವಿದ್ಯಾರ್ಥಿಗಳು ಕಂತಿ ಭಿಕ್ಷೆ ಮಾಡಿಕೊಂಡು ಬಂದದ್ದರಿಂದಲೇ ನಮ್ಮ ಪ್ರಸಾದದ ವ್ಯವಸ್ಥೆ ಆಗುತ್ತಿತ್ತು. ಕೆಲವೊಮ್ಮೆ ಸಂಜೆ ಪ್ರಸಾದವಿಲ್ಲದೆ ಮಲಗಬೇಕಾಗುತ್ತದೆ ಎಂದು ಹಿರಿಯ ಒಟುಗಳು ಹೇಳಿದ್ದನ್ನು ಕೇಳಿ ನಾನು ವಿವಂಚನೆಗೊಳಗಾಗಿದ್ದೆ. ಇರಲಿ, ಆ ಸಮಸ್ಯೆ ಎದುರಾದಾಗ ನೋಡಿದರಾಯಿತು ಎಂದು ನನ್ನ ಚಿಂತನೆಗೆ ಬ್ರೇಕ್ ಹಾಕಿದೆ. ಮುಂದಿನ ಬಹುದೊಡ್ಡ ಸಮಸ್ಯೆ ಎಂದರೆ ನನ್ನ ಕನಸುಗಳನ್ನು ಸಾಕಾರಗೊಳಿಸಲು ಮಠದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವುದು. ಅದು ಅಷ್ಟು ಸುಲಭವಲ್ಲ ಎಂದು ನನಗೆ ಕೆಲ ಹಿರಿಯ ಭಕ್ತರು ಹೇಳಿದ್ದರಾದರೂ ಸುಲಭವಾಗಿ ಸೋಲೊಪ್ಪಿಕೊಳ್ಳದ ನಾನು ನಿಧಾನವಾಗಿ ಇದರತ್ತ ಗಮನ ಹರಿಸಲು ನಿರ್ಧರಿಸಿದೆ. ಮಾಡಿದ ಕಾರ್ಯವಾಗಿ ಪಲ್ಲಕ್ಕಿ ಏರಿದ್ದು ಒಂದಾಗಿದ್ದರೆ, ನನ್ನ ಮಾತುಗಳಲ್ಲಿ ಮುಂದೆಂದೂ ಅಡ್ಡಪಲ್ಲಕ್ಕಿ ಏರುವುದಿಲ್ಲವೆಂದು ಘೋಷಿಸಿದ್ದು ತುಸು ನೆಮ್ಮದಿ ತಂದಿತ್ತು. ನಾನು ಸಿಂದಗಿ ಹಿರೇಮಠದ ಪಟ್ಟದೇವರಾಗಿ ಅಧಿಕಾರ ಸ್ವೀಕರಿಸುವಾಗ ನನ್ನ ಕೊರಳಿಗೆ ಹಾಕಲೆಂದು ಭಕ್ತರು ಕೊಟ್ಟ ಕಾಣಿಕೆಯ ಹಣ ಹಾಗೂ ಚಿನ್ನ ಕೂಡಿಸಿ ಇಟ್ಟು ಆ ಚಿನ್ನದಿಂದ ಅಲಂಕರಿಸಲಾದ ರುದ್ರಾಕ್ಷಿ ಸರ ಮಾಡಿಸಿಟ್ಟಿದ್ದ ಶಾಂತವೀರ ಪಟ್ಟಾಧ್ಯಕ್ಷರು ಅಂದು ಪೀಠಾರೋಹಣ ಸಮಾರಂಭದಲ್ಲಿ ನನ್ನ ಕೊರಳಿಗೆ ಹಾಕಲು ಬಂದಾಗ ನಾನು ಅದನ್ನು ಕೊರಳಲ್ಲಿ ಹಾಕಿಕೊಳ್ಳಲು ನಿರಾಕರಿಸಿದ್ದೆ. ಇದರಿಂದ ಮೊದಲೇ ನೊಂದಿದ್ದ ಅವರ ಹೃದಯಕ್ಕೆ ಮತ್ತಷ್ಟು ನೋವಾಯಿತು ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೆ. ಲೋಹದ ಮೋಹ ಪ್ರಗತಿಯ ನಡೆಯನ್ನು ನಿಧಾನಗೊಳಿಸುತ್ತದೆ ಎಂಬ ನನ್ನ ಆಲೋಚನೆ ನನಗೆ ಅಂಥ ಪ್ರೇರಣೆ ನೀಡಿತ್ತಾದರೂ ನನಗಾಗಿ ಅಷ್ಟೆಲ್ಲ ತ್ಯಾಗ ಮಾಡಿದ ಹಿರಿಯ ಜೀವಕ್ಕೆ ಸಮಾಧಾನ ನೀಡಬಹುದಿತ್ತಲ್ಲ ಎಂಬ ಅಳುಕು ಈಗಲೂ ಕೊರೆಯುತ್ತಲೇ ಇದೆ. ನನಗಾಗ 25 ವರ್ಷ. ಹರೆಯದ ಏರು ಅವಸ್ಥೆಯಲ್ಲೇ ಸನ್ಯಾಸ ಸ್ವೀಕರಿಸಿ ವಿರಕ್ತ ಮಠಾಧೀಶನಾದ ನನ್ನಿಂದ ಈ ವ್ರತವನ್ನು ಯಶಸ್ವಿಯಾಗಿ ಪೂರೈಸಲು ಸಾಧ್ಯವಾದೀತೆ. ದೇಹ ಬಯಸುವುದೆಲ್ಲವನ್ನೂ ನಿಗ್ರಹಿಸುವುದು ಮನಸ್ಸಿಗೆ ಸಾಧ್ಯವೇ? ತಾತಯ್ಯ ತಕತಯ್ಯ ದಿತ್ತಯ್ಯ ದಿದಿತಯ್ಯ
ಎಂದು ಕುಣಿಯುವ ಮಂಗ ಮನಸ್ಸಿಗೆ ಸನ್ಯಾಸ ವೃತ್ತದ ಪಾಠ ಹೇಳಿಕೊಡುವಲ್ಲಿ ನಾನೇನಾದರೂ ಸೋತರೆ ಎಂಥ ಅವಮಾನ, ಎಂಥ ತೇಜೋವಧೆ. ಅಂದರೆ ನೀನು ದುರ್ಬಲ ಎಂದು ಒಪ್ಪಿಕೊಂಡಂತಾಗುವುದಿಲ್ಲವೇ ಎಂದಿತು ಆತ್ಮಸಾಕ್ಷಿ. ಅಧೀಶನಾಗುವುದು, ವಿರಕ್ತ ಪೀಠಾಧಿಪತಿ ಆಗುವುದು ಇಷ್ಟು ಕಷ್ಟವೇ? ಇದನ್ನು ದಾಟಿ ಭವ ಗೆದ್ದ ನೀನೇ ನನ್ನನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡು ಎಂದು ಆ ಸಿದ್ಧಲಿಂಗನ ಮೊರೆ ಹೋದೆ. ಹೊರಗೆ ಇಲಿ ಹೆಗ್ಗಣಗಳ ಓಡಾಟ, ಮನದಲ್ಲಿ ಯೌವನದ ಬಯಕೆಗಳ ಮೊರೆತ. ನಿದ್ರೆ ಬಾ ಎಂದರೆ ಹೇಗೆ ಬಂದೀತು? ದಣಿದ ದೇಹಕ್ಕೊಂದು ಆಕಳಿಕೆ ಅನಿವಾರ್ಯ. ಆಕಳಿಸಿ ಬಾಗಿಲಿನತ್ತ ನೋಡಿದರೆ ಅಲ್ಲಿ ಶಿವಕುಮಾರ ಶ್ರೀಗಳು ಬಂದು ನಿಂತಿದ್ದರು. ಯಾಕ್ರಿ ಜಗದ್ಗುರುಗಳ ನಿದ್ದೆ ಬರವಲ್ತೇನು? ಇಂಥ ವ್ಯವಸ್ಥಾದೊಳಗ ಅದು ಬಾ ಅಂದ್ರೆ ಹೆಂಗ್ ಬಂದಿತ್ತು? ಬಹಳ ದಣವಾಗಿರ್ಬೇಕು, ಮಲ್ಕೊಡ್ರಿ, ಒಂದಷ್ಟು ಮೈ ಕೈ ಒತ್ಲೇನು? ಛೇ, ಎಂಥ ಮಾತ್ರಿ ಬುದ್ಧಿ. ತಾವು ವಯೋವೃದ್ಧರು, ತಮಗೆಷ್ಟು ದಣವಾಗಿರ್ಬೇಡ. ನಡೀರಿ, ನಾನೇ ಮಲಗಿಸಿ ನಿಮ್ ಮೈ ಕೈ ಒತ್ತಿ ಬರ್ತೀನಿ. ಬೇಡಪ್ಪ ಬೇಡ, ನಮಗ ಇದೆಲ್ಲ ರೂಢಿ ಆಗ್ಬಿಟ್ಟದ. ಸಿದ್ಧಲಿಂಗನ ಕೃಪಾದಿಂದ ಈ ಮಠದ ಸಂಕಷ್ಟ ಎಲ್ಲ ನಿಮ್ಮಿಂದ ದೂರ ಆಗ್ತಾವ ಅಂತ ನನ್ ಮನಸ್ಸು ಹೇಳ್ತದ. ರಾತ್ರಿ ಬಾಳ ಆಯ್ತು, ಮಲ್ಕೊಡ್ರಪ್ಪ. ಇನ್ ಮುಂದೆ ನಿಮಗ ನಿದ್ದಿನ ಅಪರೂಪ ಆಗತ್ತೋ ಏನು. ಆಗ್ಲಿ ಬಿಡ್ರಿ, ಅದು ಆಗ್ತಿದ್ರ ನನ್ ನಿದ್ದಿ ಅದೇನ್ ದೊಡ್ಡದು, ನಾ ತಡ್ಕೊಂತೀನಿ. ನಡೀರಿ, ನಿಮ್ಮನ್ನ ಮಲಗಿಸಿ ಬರ್ತೀನಿ. ಬೇಡ ಬ್ಯಾಡ್ರಿ, ನಾ ಎಲ್ಲ ಹೋಗಿ ಮಲ್ಕೊಂತೇನೆ. ಮೊದಲ ನೀವು ಮಲ್ಕೊಡ್ರಿ. ಅವರು ನಿರ್ಗಮಿಸಿದ್ರು. ನಾನು ಹಾಗೆ ಹೊರಗಿಕೊಂಡೆ. 22ನೇ ಅಧ್ಯಾಯದಲ್ಲಿ ಒಂದು ಕಡೆ ಆ ಸಂಭ್ರಮ ಇದ್ರೆ, ಇನ್ನೊಂದು ಕಡೆ ಈ ತೂಲ, ಈ ದ್ವಂದ್ವ. ಎದುರಾಗುವಂತ ಎಲ್ಲಾ ಸವಾಲುಗಳನ್ನ ನಾನು ಯಶಸ್ವಿಯಾಗಿ ಎದುರಿಸಿ ಅವುಗಳನ್ನ ಪರಿಹರಿಸಬಲ್ಲೆನೆ ಅನ್ನುವಂತ ಒಂದು ಸಂದೇಹ ಅವರಲ್ಲಿತ್ತು. ಆ ತಲ್ಲಣ ಏನಿತ್ತಲ್ಲ, ಅದು ಇಲ್ಲಿ ಆ ಸಂಭ್ರಮಕ್ಕೆ ಸಂಯಾಮಿಯಾಗಿ ನಿಂತಿತ್ತು ಅನ್ನುವಂಥದ್ದನ್ನ ಅಧ್ಯಾಯದಲ್ಲಿ ನಾವು ನೋಡಿದೆವು. 23ನೇ ಅಧ್ಯಾಯ ಅನುಷ್ಠಾನ ಮುಕ್ತಾಯ. ಅನುಷ್ಠಾನ ಅಂದ್ರೆ ಆಲೋಚನೆ ಮತ್ತು ಸಂಕಲ್ಪಗಳನ್ನ ಆಚರಣೆಯಲ್ಲಿ ತರಲು ಏನು ಮಾಡಬೇಕು, ಏನು ಮಾಡಬಲ್ಲೆ ಎಂದು ಚಿಂತಿಸುವ ಏಕಾಂತ ಅಥವಾ ಧ್ಯಾನಸ್ಥ ಸ್ಥಿತಿ. ಇದು ಬೇರೆ ಯಾರಿಗಾಗಿಯೂ ಅಲ್ಲ, ನನಗಾಗಿ ನಾನು ಮಾಡಿದ್ದು. 1 ತಿಂಗಳು ಎಂದು ಆರಂಭ ಮಾಡಿದ್ದು ಮುಂದುವರೆದು 40 ದಿನಗಳ ಕಾಲ ನಡೆಯಿತು. ಮಿತಾಹಾರ, ಮೌನ, ಧ್ಯಾನ, ಅಧ್ಯಯನ, ಚಿಂತನೆಗಳಿಗೆ ಆದ್ಯತೆ ನೀಡಿದ ಈ ಸಮಯದಲ್ಲಿ ಮೊದಲ ಆದ್ಯತೆ ಮನೋನಿಗ್ರಹಕ್ಕೆ, ನಂತರದ ಆದ್ಯತೆಗಳು ಮಠದ ಭಕ್ತರ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಬದಲಿಸುವುದಕ್ಕೆ, ಮಠ ಹಾಗೂ ಭಕ್ತರ ನಡುವಿನ ಅಂತರ ಕಡಿಮೆ ಮಾಡುವುದಕ್ಕೆ, ಮೌಢ್ಯ, ಕಂದಾಚಾರ, ಅಸ್ಪೃಶ್ಯತೆ ತೊಡೆದು ಹಾಕುವುದಕ್ಕೆ, ಸಾಮಾಜಿಕ ಸ್ಥಿತಿ ಸುಧಾರಿಸಿ ಸಾಮಾಜಿಕ ನ್ಯಾಯ ಪಡೆಯುವುದಕ್ಕೆ. ಹೀಗೆ ಹಲವು ವಿಷಯಗಳ ಕುರಿತು ಧ್ಯಾನಸ್ಥನಾಗಿ ಚಿಂತಿಸಿದೆ. ಚಿಂತನೆ ಸಕಾರಾತ್ಮಕವಾಗಿ ತರ್ಕಬದ್ಧವಾಗಿ ಸಾಗಿದರೂ ಮುಕ್ತಾಯ ನಕಾರಾತ್ಮಕವಾಗಿಯೇ ಇರುತ್ತಿತ್ತು. ನನ್ನ ಆಲೋಚನೆಗಳ ಹಲೋ, ಏನು ಕೇಳಿಸ್ತದಲ್ಲ? ಹಲೋ, ಏನೋ ಧ್ವನಿ ಬಂತು ಅದಕ್ಕೆ. ಯಾರೋ ಒಬ್ರು ಮೈಕ್ ಆನ್ ಇಟ್ಟಾರ. ಸಿದ್ದು ಅವರ ಮೈಕ್ ಆಫ್ ಮಾಡ್ರಿ. ಚಿಂತನೆ ಆರಂಭ ಆಗೋದು ಸಕಾರಾತ್ಮಕವಾಗಿ. ಪ್ರಗತಿಪರರಾಗಿದ್ದಂಥವ್ರು ಯಾವಾಗಲೂ ಒಳ್ಳೆಯದನ್ನೇ ಮೊದಲು ಆರಂಭ ಮಾಡ್ತಾರೆ. ಚಿಂತನೆ
ಆದ್ರೆ ಆ ಚಿಂತನೆ ಹೋಗಿ ದಡ ಖಂಡಿತೆ ಅನ್ನುವಂತ ಒಂದು ಸಂದೇಹ ಬರ್ಲಿಕ್ಕೆ ಶುರು ಮಾಡ್ತದಲ್ಲ, ಅದಕ್ಕೆ ಚಿಂತನೆ ಸಕಾರಾತ್ಮಕವಾಗಿ ತರ್ಕಬದ್ಧವಾಗಿ ಸಾಗಿದರೂ ಮುಕ್ತಾಯ ನಕಾರಾತ್ಮಕವಾಗಿ ಇರ್ತಿತ್ತು. ಅಂದ್ರೆ ಆಹ್ವಾನಗಳು ಬಹಳ ಇದ್ದಾಗ ಅಯ್ಯೋ ಇದನ್ನ ಯಾಕಾದ್ರೂ ಆಲೋಚನೆ ಮಾಡಿದೆ ಅಂತ ಅನ್ನೋದರ ಮೂಲಕ ಆ ಚಿಂತನೆಗೆ ಒಂದು ಅಂತ್ಯ ಹೇಳುವ ಸಾಧ್ಯತೆಗಳು ಹೆಚ್ಚಿರ್ತವೆ ಅನ್ನೋದು. ನನ್ನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನನಗೆ ನೆರವಾಗುವವರಾರು, ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವವರಾರು. ಮಸುಮಸುಕಾಗಿ ಆದರೂ ಯಾರೊಬ್ಬರ ಮುಖವಾಗಲಿ ಹೆಸರಾಗಲಿ ಗೋಚರಿಸಲಿಲ್ಲ. ಆದರೆ ನನ್ನ ಈ ಕುರಿತ ಚಿಂತನಕ್ಕೆ ಕೊನೆಯಾಗಲಿಲ್ಲ. ಹತಾಶನಾಗಿ ಸಿದ್ಧಲಿಂಗ ನೀನೇ ಕಾಪಾಡು ಎಂಬ ಉದ್ಗಾರ ಹೊರಬಂದು ಅದೇ ಒಂದು ಬೆಳಕಿನ ಕಿರಣವಾಗಿ ಪರಿಣಮಿಸಿತು. ಮತ್ತಷ್ಟು ಚೇತೋಹಾರಿಯಾಗಿ ಅನುಷ್ಠಾನ ಮುಂದುವರಿಸಿದೆ. ಕೊನೆಗೆ ನನ್ನ ಮನದ ಮುಂದೆ ಬೆಳ್ಳಿ ಬೆಳಕಾಗಿ ಕಾಣಿಸಿದ್ದು ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ MM ಕಲಬುರ್ಗಿ ಅವರು. ಹೌದು, ಸಿದ್ಧಲಿಂಗನ ಕೃಪೆ, ಕಲಬುರ್ಗಿಯವರ ಮಾರ್ಗದರ್ಶನ ದೊರೆತರೆ ಅಸಾಧ್ಯವಾದುದು ಸಾಧ್ಯವಾಗುತ್ತದೆ ಎಂಬ ಜ್ಞಾನೋದಯವಾಯಿತು. ಅನೇಕ ದೊಡ್ಡ ದೊಡ್ಡ ಸವಾಲುಗಳು ಸಣ್ಣ ಸಮಸ್ಯೆಗಳು ಅನ್ನಿಸತೊಡಗಿದವು. ಹೌದು, ಅನುಷ್ಠಾನ ವ್ರತಾಚರಣೆ ಯಾರ ಉದ್ಧಾರಕ್ಕೂ ಅಲ್ಲ, ತನ್ನೊಳಗಿನ ಅಜ್ಞಾನ, ದೌರ್ಬಲ್ಯ ಹಾಗೂ ಭಯ ಇವುಗಳನ್ನು ಗೆಲ್ಲುವುದಕ್ಕೆ ಎಂಬ ಅರಿವಾಯಿತು. ಮುಕ್ತಾಯವನ್ನು ಒಂದು ರಿಚುವಲ್ ಆಗಿ ಸರಳವಾಗಿ ನೆರವೇರಿಸಿ ಏಕಾಂತದಿಂದ ಹೊರಗೆ ಬಂದು ನಾನು ಮಾಡಿದ ಮೊದಲ ಕಾರ್ಯ ಯಡಿಯೂರು ಕಗ್ಗೆರೆಗಳಿಗೆ ಪಾದಯಾತ್ರೆ ಕೈಗೊಂಡದ್ದು. ಪ್ರಗತಿಶೀಲ ಯುವಕ ಸಂಘದ ಹಲವು ಸದಸ್ಯರು ನನ್ನೊಂದಿಗೆ ಹೆಜ್ಜೆ ಹಾಕಿದಾಗ ಅದು ಸಿದ್ಧಲಿಂಗನ ಕೃಪೆಯೇ ಎನ್ನಿಸಿತು. ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲು ಕೆಲವರಾದರೂ ದೊರೆತರಲ್ಲ ಎಂದು ಸಂತೋಷವಾಯಿತು. ದೈಹಿಕ ದಣಿವನ್ನು ಮೀರಿದ ಮನೋಲ್ಲಾಸ ಗರಿಗೆದರಿತು. ಭಾವನಾತ್ಮಕ ಪೂಜೆ ಪುನಸ್ಕಾರಗಳಿಗಿಂತ ಮಠದ ಸಮಸ್ಯೆಗಳ ಸಮಾಲೋಚನೆಯ ಸಂತೃಪ್ತಿಯೇ ಹಿರಿದೆನಿಸಿತ್ತು. ಇದರ ಲಾಭದ ನಿರಂತರ ಫಲಾನುಭವಿ ನಾನಾಗಬೇಕು ಎಂಬ ಸಂಕಲ್ಪ ಮಾಡಿದೆ. ಈ ಪಾದಯಾತ್ರೆಯ ಫಲಶ್ರುತಿ ಏನೆಂದರೆ, ಮಠಕ್ಕೆ ಬರಹೋಗುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ಅನುಷ್ಠಾನದ ಸಮಯದಲ್ಲಿ ನಾನು ಇದರ ಕುರಿತಾಗಿಯೇ ಹೆಚ್ಚು ಚಿಂತಿಸಿದ್ದೆ. ಯಾವುದೇ ಮಠದ ಮೂಲ ಸಂಪತ್ತು ಭಕ್ತರಲ್ಲದೆ ಹಣ, ಆಸ್ತಿ, ಚಿನ್ನ ಅಥವಾ ಒಡವೆಗಳಲ್ಲ. ಹೀಗೆ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಬರುತ್ತಾ ಹೋದರೆ ಈ ಮಾನವ ಸಂಪನ್ಮೂಲವೇ ನಮ್ಮ ನಿಜ ಸಂಪನ್ಮೂಲವಾಗುತ್ತದೆ ಎಂಬ ವಿಶ್ವಾಸ ನನ್ನಲ್ಲಿ ಮೂಡತೊಡಗಿತ್ತು. ಆದಾಗ್ಯೂ ಈ ಮಠದ ಜಮೀನುಗಳು ಎಷ್ಟು, ಬೇರೆ ಸ್ಥಿರ ಹಾಗೂ ಚರಾಸ್ತಿಗಳೇನು ಎಲ್ಲ ಒಂದು ಬಾರಿ ತಿಳಿದುಕೊಳ್ಳಬೇಕು ಎನ್ನಿಸಿತು. ಅವುಗಳಿಂದ ಬರುವ ಆದಾಯ ಹೆಚ್ಚಿದರೆ ಮಠದಲ್ಲಿ ದಾಸೋಹ ಆರಂಭಿಸಬಹುದು. ದಾಸೋಹದಿಂದ ಮಠದ ಮೇಲೆ ಭಕ್ತರ ಶ್ರದ್ಧೆ ಹೆಚ್ಚುತ್ತದೆ ಎನ್ನಿಸಿ ಪ್ರಗತಿಶೀಲ ಯುವಕ ಸಂಘದ ಹಿರಿಯ ಸದಸ್ಯರಿಂದ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದಾಗ ಮಠದ 85 ಎಕರೆಗೂ ಹೆಚ್ಚು ಜಮೀನುಗಳು ಮತ್ತು ಅತ್ಯಮೂಲ್ಯ ಕಳಶ ಪಾದುಕೆಗಳು ಡಂಬಳದಲ್ಲಿ ಇರುವುದಾಗಿ ತಿಳಿಯಿತು. ಹೀಗಾಗಿ ನನ್ನ ಮುಂದಿನ ಯೋಜನೆ ಡಂಬಳಕ್ಕೆ ಪಾದಯಾತ್ರೆ ಕೈಗೊಳ್ಳುವುದು ಎಂದಾಯಿತು. ಅದನ್ನು ಯಾವಾಗ ಮತ್ತು ಹೇಗೆ ಆರಂಭಿಸುವುದು ಎಂದುಕೊಂಡಾಗ ಭಕ್ತರ ಭಾವನೆಗಳ ಕೇಂದ್ರವಾದ ಅಮಾವಾಸ್ಯೆಯಿಂದಲೇ ಏಕೆ ಆರಂಭಿಸಬಾರದು ಎಂಬ ಆಲೋಚನೆ ಬಂತು. ಆರಂಭಿಸಿಯೇ ಬಿಟ್ಟೆ. ಮೊದಲ ಪಾದಯಾತ್ರೆಯಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ನನ್ನ ಜೊತೆಗೆ ಡಂಬಳಕ್ಕೆ ಬಂದರು. 21 ಕಿಲೋಮೀಟರ್ಗಳ ಅಂತರ ಬೆಳಗಿನ ಜಾವ 1 ಗಂಟೆಗೆ ಹೊರಟು ನಸುಕಿನ 5:15 ಗಂಟೆಗೆ ಅಲ್ಲಿ ತಲುಪಿದೆವು. ದಾರಿಯುದ್ದಕ್ಕೂ ನಾನು ಹಾಡುತ್ತಿದ್ದ ಜನಪದ ಗೀತೆಗಳು, ತತ್ವಪದಗಳು, ವಚನಗಳು ಅವರಿಗೆ ಆ ಪಾದಯಾತ್ರೆ ಹೊರೆ ಎನ್ನಿಸದಂತೆ ಆಕರ್ಷಿಸಿದವು. ಸ್ಫೂರ್ತಿಗೊಂಡ ಅವರಲ್ಲಿಯ ಕೆಲವರು ಹಾಡುತ್ತಾ ಸಾಗಿದರು. ಹೀಗೆ ನಮ್ಮ ದೇಶಿ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಪ್ರಗತಿಯ ವೃಕ್ಷಕ್ಕೆ ಜೀವ ನೀಡಿತ್ತು. ಗದುಗಿನ ಮಠದಂತೆ ಹಾಳು ಬಿದ್ದ ಡಂಬಳ ಮಠ ಹಾಗೂ ಕರಿಕೆದಡ್ಡಾಗಿದ್ದ ಹೊಲಗಳು, ಅಲ್ಲಿಯೂ ಕೂಡ ಮಠದಿಂದ ಮಾರು ದೂರವೇ ಹಾಯ್ದು ಹೋಗುತ್ತಿದ್ದ ಭಕ್ಷ್ಯ ಜನ ಮೊದಲ ಬಾರಿ ನೋಡಿ ಬರುವುದನ್ನು ಬಿಟ್ಟು ಹೆಚ್ಚಿನದೇನನ್ನು ಮಾಡಲಾಗಲಿಲ್ಲ. ಆದರೆ ಈ ಪಾದಯಾತ್ರೆಯನ್ನು ಪ್ರತಿ ಅಮಾವಾಸ್ಯೆಗೂ ಕೈಗೊಳ್ಳುವುದು ಎಂದು ನಿರ್ಧರಿಸಿದವು. ಹಾಗೆ
ಮುಂದಿನ ಪಾದಯಾತ್ರೆಯ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರ್ಯಾರನ್ನು ಕರೆದು ಮಾತನಾಡಿಸಬೇಕು ಎಂಬ ಬಗ್ಗೆ ಸ್ಥಳೀಯರ ಜೊತೆ ಸಮಾಲೋಚಿಸಿ ನಿರ್ಧರಿಸಿದೆವು. 23ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. ಈ ಅಧ್ಯಾಯದಲ್ಲಿ ಕೂಡ ಅವರಿಗೆ ತಮ್ಮ ಕನಸುಗಳನ್ನು ಹೇಗೆ ನನಸಾಗಿಸಬೇಕು, ಹೇಗೆ ಈ ಮಠವನ್ನು ಒಂದು ಮಾದರಿ ಮಠವನ್ನಾಗಿ ರೂಪಿಸಬೇಕು ಅನ್ನುವಂತಹ ಆಲೋಚನೆಗಳಿದ್ವು. ಆ ಆಲೋಚನೆಗಳ ಜೊತೆಗೆ ಹೆಚ್ಚು ಹೆಚ್ಚು ಸವಾಲುಗಳೇ ಅವರಿಗೆ ಎದುರಾಗ್ತಾ ಬಂದವು ಅನ್ನುವಲ್ಲಿಗೆ ಇವತ್ತಿನ ಈ ಉರಿಯ ಗದ್ದುಗೆಯ ಓದಿಗೆ ಒಂದು ಅಲ್ಪ ವಿರಾಮ ನೀಡೋಣ. ತಾವು ಇದರ ಬಗ್ಗೆ ಚಿಂತನೆ ನಡೆಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಶರಣ ಹಾಕ್ತೇವೆ. ಇಲ್ಲಿವರೆಗೆ ಆತ್ಮೀಯರಾಗಿರುವಂತ ಶ್ರೀ ಬಾಬುಗೌಡ ಪೊಲೀಸ್ ಪಾಟೀಲ್ ಅವರು ಉರಿಯ ಗದ್ದುಗೆ ಕಾದಂಬರಿಯ 22 ಮತ್ತು 23ನೇ ಅಧ್ಯಾಯವನ್ನ ನಮ್ಮೆಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ. ಮಠ ಕಟ್ಟುವುದಕ್ಕಿಂತಲೂ ಭಕ್ತರ ಮನಸ್ಸು ಕಟ್ಟುವುದು ಬಹಳ ಪ್ರಮುಖ ಅನ್ನುವುದನ್ನು ಕೂಡ ಪೂಜ್ಯರು ತಿಳಿಸ್ತಾ, ಹಿರಿಯ ಗುರುಗಳ ಮೇಲೆ ಇಟ್ಟಿರುವಂತ ಪ್ರೀತಿ, ವಿಶ್ವಾಸ ಇವೆಲ್ಲವನ್ನ ನಾವು ನೋಡಿಕೊಂಡಾಗ ತಾವು ಜಗದ್ಗುರುಗಳು ಆದರೂ ಕೂಡ ಆಲೋಚನಾ ಲಹರಿಯಲ್ಲಿ ತಾವು ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಕೂಡ ನಾವೆಲ್ಲ ಕಂಡುಕೊಳ್ತಾ ಇದ್ದೀವಿ. ಪಾದಯಾತ್ರೆ ಇದು ಜನರ ಮನಸ್ಸನ್ನ, ಜನರ ಹೃದಯವನ್ನ ಕಟ್ಟುವ ಒಂದು ಅಲ್ಲಿ ಪಾದಯಾತ್ರೆಯಲ್ಲಿ ಅನೇಕ ಯೋಜನೆಗಳು ಕಣ್ಣು ಮುಂದೆ ಹಾದು ಹೋಗ್ತಾವ. ಅವುಗಳ ಬಗ್ಗೆ ಚಿಂತನೆ ಮಾಡ್ತಾ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯೋಗಶೀಲರಾಗಬೇಕಾಗಿದೆ ಅನ್ನೋದನ್ನು ಕೂಡ ನಾವು ನೋಡಿಕೊಳ್ಳಬೇಕಾಗಿದೆ. ಹಾಗೆ ಪಾದಯಾತ್ರೆಯಲ್ಲಿ ಬಹುದೊಡ್ಡ ಶಕ್ತಿ ಇದೆ. ನಾನು ಶರಣ ವಿಚಾರ ವಾಹಿನಿಯ ಮೂಲಕ ಗದಗಿನ ತೋಂಟದಾರ್ಯ ಮಠದಲ್ಲಿ 1 ವಾರಗಳ ಕಾಲ ಶಿವಾನುಭವ ತರಬೇತಿ ಕಮ್ಮಟವನ್ನ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಪಾದಯಾತ್ರೆಯನ್ನ 7 ದಿನಗಳವರೆಗೆ ಅಲ್ಲಿ ಆಚರಣೆ ಮಾಡಿದೀವಿ. ಮೊದಲನೇ ದಿನ ಏನು ಜನರ ಸ್ಪಂದನೆ ಸಿಗ್ಲಿಲ್ಲ, ಆದ್ರೆ 2ನೇ ದಿನದಲ್ಲಿ ಜನರ ಉತ್ಸಾಹ ಅದು ಆರಂಭವಾಗಿ ಇಮ್ಮಡಿ, ಮುಮ್ಮಡಿ, 100 ಮಡಿಯಾಗಿ ಪರಿಣಮಿಸಿ ಇಡೀ ಗದಗಿನ ವಾತಾವರಣವೇ ಬದಲಾಯಿತು ಅನ್ನೋದನ್ನು ಕೂಡ ನಾನು ಕಂಡುಂಡ ಸತ್ಯವಾಗಿದೆ. ಅದಕ್ಕೆ ಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹಿರಿ ಹಿಗ್ಗಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ತಮ್ಮ ಮುಂದೆ ತಿಳಿಯಪಡಿಸ್ತಾ, ಪೂಜ್ಯರು ಪಾದಯಾತ್ರೆಯ ಮೂಲಕ ಸಾಗುವಾಗ ಹಾಡಿದ ಜನಪದ ಗೀತೆಗಳು ಅಥವಾ ಪ್ರೇರಣಾದಾಯಕವಾಗಿರುವಂತಹ ಗೀತೆಗಳು, ನಮ್ಮ ಬಾಬುಗೌಡ ಪಾಟೀಲ್ರು ಇಂಥ ಪಾದಯಾತ್ರೆಯಲ್ಲಿ ಒಂದು ಪದ್ಯವನ್ನು ಕೂಡ ಬರೆದಿದ್ದಾರೆ ಯುವಕರ ಕುರಿತಾಗಿ. ಮುನ್ನುಗ್ಗಲಿ ಯುವ ಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂದು ಹೊಸನಾಡನು ಹೊಸ ಬೀಡನು ಅನ್ನುವಂತ ಒಂದು ಆ ಗೀತೆ ಬೆಳಗಿನ ವೇಳೆ ಒಳಗೆ ಸುಶ್ರಾವ್ಯವಾಗಿ ಹಾಡುವಾಗ, ಏರು ಧ್ವನಿಯಲ್ಲಿ ಹಾಡುವಾಗ ಜನರನ್ನ ಬಡಿದು ಎಬ್ಬಿಸ್ತಾ ಇದೆ. ಅದನ್ನ ನಾನು ಕಂಡಿದ್ದೇನೆ ಅನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಪಾದಯಾತ್ರೆ ಜನರನ್ನ ಬಡಿದೆಚ್ಚರಿಸುವ ಕಾರ್ಯ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ಪಾದಯಾತ್ರೆಯ ಮೂಲಕನ ಹೆಚ್ಚು ಜನರನ್ನ ಸಂಘಟನೆ ಮಾಡಿ ಅವರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಿದ್ದನ್ನು ನಾವು ಅವರ ಜೀವನ ಚರಿತ್ರೆಯಿಂದ ಕಂಡುಕೊಳ್ತಾ ಇದ್ದೇವೆ. ಇಂದು ಪಾದಯಾತ್ರೆಗಳ ಒಂದು ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಅಲ್ಲಲ್ಲಿ ನಾವು ಪಾದಯಾತ್ರೆಗಳನ್ನ ಮಾಡಬೇಕಾಗಿದೆ. ಈಗ ಯಾತ್ರೆಗಳಿವೆ, ಅದ ಪಾದಯಾತ್ರೆಗಳ ಸಂಖ್ಯೆ ಕಡಿಮೆಯಾಗಿದೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ. ನಾವು ನಮ್ಮ ಭಾಗದೊಳಗ ಅಲ್ಲಲ್ಲಿ ಯುವಕರನ್ನ, ಹಿರಿಯರನ್ನ ಸಂಘಟನೆ ಮಾಡುವುದರ ಮೂಲಕವಾಗಿ ಪಾದಯಾತ್ರೆಗಳನ್ನ ಮಾಡುವಂತದ್ದು ಅತಿ ಅವಶ್ಯ ಇದೆ. ಕೇವಲ ಯಾತ್ರೆನೂ ಕೂಡ ಅದು ಜನರ ಮನಸ್ಸಿನಲ್ಲಿ ಒಂದು ಹೊಸತನವನ್ನು ಬಿತ್ತುತ್ತಾ ಇದೆ. ನಾವು ಮೊನ್ನೆ
22ನೇ ತಾರೀಕದಂದು ಸುಮಾರು 500 ಜನ ಯಾತ್ರೆ ಮಾಡಿದೀವಿ. ಪಾದಯಾತ್ರೆ ಅಲ್ಲ, ಅದು ಯಾತ್ರೆ. ಆ ಯಾತ್ರೆ ಒಳಗೆ ಸಣ್ಣ ಸಣ್ಣ ಪಾದಯಾತ್ರೆಗಳನ್ನ ಆ ಊರಿನಲ್ಲಿ ಮಾಡುವುದರಿಂದ ಜನ ಮನೆಯಿಂದ ಹೊರಗಡೆಗೆ ಬಂದು ನಮ್ಮನ್ನೆಲ್ಲ ನೋಡ್ತಾ ಇದ್ರು, ಅಲ್ಲಲ್ಲಿ ನೀರ್ ಹಾಕ್ತಾ ಇದ್ರು. ಇದೆಲ್ಲವನ್ನು ಕಂಡಾಗ ಜನರ ಭಾವನೆಗಳಿಗೆ ನಾವು ಸ್ಪಂದನೆ ಮಾಡಬೇಕಾದ್ದು ಅತಿ ಅವಶ್ಯ ಅನ್ನೋದನ್ನು ಕೂಡ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನಿಟ್ಟಿನೊಳಗ ಬಾಬುಗೌಡ ಪಾಟೀಲ್ರು ಒಂದು ಸ್ವಯಾಮಿ, ಹೌದು, ದ್ವಂದ್ವ ಇರೋದೆ. ಆ ದ್ವಂದ್ವಗಳನ್ನ ಹತ್ತಿಕ್ಕಿ ಮನೋಬಲವನ್ನ ಗಟ್ಟಿಗೊಳಿಸುವುದೇ ಈ ಅನುಷ್ಠಾನದ ಒಂದು ಮೂಲ ಉದ್ದೇಶ ಅನ್ನೋದನ್ನು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅನಂತರಂತ ಪ್ರತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇದಕ್ಕೆ ಸಂವಾದಿಯಾಗಿ ಭಾಗವಹಿಸಿದಂತ ತಾವು ಇದಕ್ಕೆ ಏನಾದ್ರೂ ಹೇಳಬೇಕಾಗಿದ್ದರೆ ತಮಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ದಯವಿಟ್ಟು ತಾವು ಭಾಗವಹಿಸಬೇಕು ಎಂದು ತಮ್ಮಲ್ಲಿ ಬೆನ್ನ ಶರಣ